ನಮ್ಮ CCBಯ ಪೊಲೀಸರು ಈ ತಲೆಮರೆಸಿಕೊಂಡಿರ್ತಕ್ಕಂಥ ಅಥವಾ ಓವರ್ ಸ್ಟೇ ಆಗಿರ್ತಕ್ಕಂತಹ ವಿದೇಶಿಯರನ್ನು ಪತ್ತೆ ಹಚ್ಚತಕ್ಕಂಥ ಪ್ರಯತ್ನಗಳನ್ನು ಕೂಡ ಮಾಡಿರ್ತಾರೆ. ಏಕೆಂದರೆ ಮಾದಕಾಸ್ತಿಗಳ ಸಾಗಾಟ, ಮಾರಾಟ ಮತ್ತು ಈ ವಿದೇಶಿ ವ್ಯಕ್ತಿಗಳ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಂತೆ ಈಗಾಗಲೇ ಹೇಳಿದಾಗೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸುವಲ್ಲಿ CCBಯವರು ಹೆಣ್ಣೂರು ಪೊಲೀಸ್ ಠಾಣೆಯವರೊಂದಿಗೆ ಸೇರಿ ಈಗಾಗಲೇ ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಚಿಕ್ಕಜಾಲದಲ್ಲಿ ನಡೆಸಿರ್ತಕ್ಕಂತಹ 3 ವಿದೇಶಿ ಪ್ರಜೆಗಳನ್ನು, ಅದರಲ್ಲಿ 2 ಪುರುಷರು ಮತ್ತು ಓರ್ವ ಮಹಿಳೆ ಇದ್ದು ಅವರನ್ನು FRR ಮುಂದೆ ಹಾಜರುಪಡಿಸಿ ಅವರನ್ನು ಈಗ ಗಡೀಪಾರು ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಅಮೃತಹಳ್ಳಿಯಲ್ಲಿಯೂ ಕೂಡ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಿದ್ದಾರೆ. ಜೊತೆಗೆ ಗೋವಿಂದಪುರ ಮತ್ತು ಪುಟ್ಟೇನಹಳ್ಳಿ ಈ 2 ಕಡೆಗಳಲ್ಲಿ ಈ ಅಕ್ರಮ ಮಾದಕ ವಸ್ತುಗಳ ಬಗ್ಗೆ ಪ್ರಕರಣ ದಾಖಲಾಗಿ ಅವ್ರ ಮೇಲೆ ವಿಚಾರಣೆ ನಡೀತಾ ಇದ್ದರೂ ನ್ಯಾಯಾಲಯಗಳಿಗೆ ಹಾಜರಾಗದೇ ಇರತಕ್ಕಂಥ 2 ವಿದೇಶಿ ಪ್ರಜೆಗಳನ್ನು ಬಂಧಿಸಿ ಅವರುಗಳನ್ನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಅವರುಗಳ ಮೇಲೆ ಬೇಲ್ ಜಂಪ್ ಕೇಸನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಓರ್ವ ವಿದೇಶಿ ಪ್ರಜೆನ ಈಗಾಗಲೇ CCBಯಿಂದ ಡಿಪೋರ್ಟೇಷನ್ ಕೂಡ FRR ಅವರ ಆಜ್ಞೆಯನ್ನು ಪಡೆದು ಡಿಪೋರ್ಟೇಷನ್ ಕೂಡ ಮಾಡಲಾಗಿದೆ.